ನೀವು ಕ್ಲಿಕ್ ಮಾಡಿದ್ರಾ ಅಂದರೆ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿನ ತಿಳ್ಕೋಬೇಕಾಗಿರುತ್ತೆ, ಅದಕ್ಕೋಸ್ಕರ ಕ್ಲಿಕ್ ಮಾಡಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ A to Z ನಿಮಗೆ ಆಪ್ಷನ್ ಎಂಟ್ರಿಯಿಂದ ಹಿಡಿದು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಏನೇನು ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಎಲ್ಲೇ ಬೋರ್ ಆದರೂ ಕೂಡ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನೋದು ತುಂಬಾ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಆಫ್ ದ KCT ಅಂತ ಹೇಳ್ಬೋದು, ನೀಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೇ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಕಾಮನ್ಗೆ ಒಂದು ಪ್ರಶ್ನೆ ಇರುತ್ತೆ, ಕೌನ್ಸಿಲಿಂಗ್ ಅಂದರೆ ಏನು, ಏನೇನು ಸ್ಟೆಪ್ಸ್ಗಳಿರುತ್ತೆ ಅಂತ. ಕೌನ್ಸಿಲಿಂಗ್ ಅಂದರೆ ತುಂಬಾ ಸಿಂಪಲ್ಲು. ನೀವು ತೆಗ್ದಿರೋ ರ್ಯಾಂಕಿಗೆ ನಿಮಗೆ ಒಳ್ಳೆ ಕಾಲೇಜಸ್ಸು ಕೌನ್ಸಿಲಿಂಗ್ ಮುಖಾಂತರ ಸಿಗುತ್ತೆ, ಅದು ಕೂಡ ನಿಮಗೆ ಗೌರ್ಮೆಂಟ್ ಫೀಸಲ್ಲಿ. ಅದನ್ನ ಕೌನ್ಸಿಲಿಂಗ್ ಅಂತ ಕರಿತೀವಿ. ಇಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ ಅಂದರೆ ಇಲ್ಲಿ ಕಾಮನ್ನಾಗಿ 10 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ಆ ಒಂದು ಸ್ಟೆಪ್ಸ್ ನೀವು ಫಾಲೋ ಮಾಡ್ತು ಅಂದರೆ ನೀವು ಆರಾಮಾಗಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಬೋದು. ಫಸ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಏನು ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಸ್ಟೆಪ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಕೊನೆವರೆಗೂ ಕೂಡ. ಫಸ್ಟು ಬಂದ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮಗೆ ರಿಸಲ್ಟ್ ಬಂದಿದ್ದ ತಕ್ಷಣ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಅದನ್ನ ಆಮೇಲೆ ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿಲಿ ಏನಾಗುತ್ತೆ ಅಂದರೆ ಫಸ್ಟು ಮಾಕ್ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಮಾಕ್ ರೌಂಡು ಆದಮೇಲೆ ನಿಮಗೆ 3 ರೌಂಡ್ಗಳಿರುತ್ತೆ. ಈ ಒಂದು ಆಪ್ಷನ್ ಎಂಟ್ರಿ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟು ರೌಂಡ್ದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ರಿಸಲ್ಟ್ ಅನೌನ್ಸ್ ಆದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿದ್ದು ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆದಮೇಲೆ ನಿಮಗೆ ಚಲನ್ ಡೌನ್ ಮಾಡ್ಕೋಬೇಕಾಗುತ್ತೆ, ನೀವೇನಾದರೂ ಚಾಯ್ಸ್ 1 ಕೊಟ್ಟರೆ. ಆಮೇಲೆ ಫೀಸ್ ಪೇ ಮಾಡೋದಿರುತ್ತೆ. ಆಮೇಲೆ ನೀವು ಫೀಸ್ ಪೇ ಮಾಡಾದ್ಮೇಲೆ ಅಡ್ಮಿಷನ್ ಡೌನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನೀವು KEಗೆ ಬಂದಿಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅನ್ನೋದು. ಇಷ್ಟು ಒಂದು ಸ್ಟೆಪ್ಸ್ ಇರುತ್ತೆ. ಇವಾಗ ಪ್ರತಿಯೊಂದು ಸ್ಟೆಪ್ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡಿ, ನಿಮಗೆ ರಿಸಲ್ಟ್ ಬಂದಿದ್ದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ ಅಂದರೆ KE ಅವರು ಒಂದು ನೋಟಿಫಿಕೇಷನ್ನ ಬಿಡ್ತಾರೆ. ಅಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಈ ವರ್ಷ ಏನಂತ ಹೇಳಿದ್ರೆ ಅಂದರೆ ನೋಟಿಫಿಕೇಷನ್ ಬಿಟ್ಟಾಗ KCT ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ, ನಾವು ರೆಗ್ಯುಲರ್ಗೆ ನಿಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿ ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇತ್ತು. ಅಂದರೆ ನಿಮಗೆ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾಯಿದ್ದೀವಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಅಂತ ಇತ್ತು. ಆದರೆ ಕೆಲವು ರಿಸರ್ವೇಷನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ ಆನ್ಲೈನಲ್ಲೇ, ಅದು ಆಫ್ಲೈನಲ್ಲಿ ಕೆಲವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸಪ್ರೇಟಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ಬೋದು, ನಡೆಸ್ತೇನೂ ಕೂಡ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ KCT ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಿ. ರಿಸಲ್ಟ್ ಬಂದಿದ ತಕ್ಷಣ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಈ ವರ್ಷ, ಏನಾದರೂ ಚೇಂಜಸ್ ಆಗುತ್ತಾ ಇರಲ್ವಾ ಅನ್ನೋದೆಲ್ಲನೂ ಕೂಡ. ನೆಕ್ಸ್ಟು ಇವಾಗ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ತಕ್ಷಣ ಆಪ್ಷನ್ ಎಂಟ್ರಿ ಇರುತ್ತೆ. ಈ ಒಂದು ಆಪ್ಷನ್ ಎಂಟ್ರಿಗೆ ನೀವು ಒಂದು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಆ ಒಂದು ಲಿಸ್ಟ್ ಯಾವ ರೀತಿ ಇರಬೇಕಂದ್ರೆ ಕರೆಕ್ಟಾಗಿ ನೀವು ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ನೀವು ಒಳ್ಳೆ ರ್ಯಾಂಕಿಂಗ್ ತೆಗೆದಿದ ತಕ್ಷಣ ನಿಮಗೆ ಒಳ್ಳೆ ಕಾಲೇಜ್ ಸಿಗೋಲ್ಲ. ಯಾಕೆಂದರೆ ಇಂಜಿನಿಯರಿಂಗಲ್ಲಿ ಜಾಸ್ತಿ ಕಾಲೇಜಸ್ ಇದೆ ಮತ್ತು ಜಾಸ್ತಿ ಬ್ರಾಂಚಸ್ ಇದೆ. 250+ ಕಾಲೇಜಸ್ ಕರ್ನಾಟಕದಲ್ಲಿರೋದು ಮತ್ತು ಸಾಕಷ್ಟು ಬ್ರಾಂಚಸ್ ಇರೋದ್ರಿಂದ ನೀವು ಫಸ್ಟ್ ಒಂದು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿಕೊಂಡು ಫಸ್ಟ್ ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಆಮೇಲೆ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಇದ್ರ ಬಗ್ಗೆ ಸಪ್ರೇಟಾಗಿ ಡೀಟೇಲ್ ಆಗಿ ಪ್ರತಿಯೊಂದು ಪ್ರೋಸೆಸ್ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಆದರೆ ಆ ಒಂದು ಟೈಮ್ ಬಂದಾಗ ಬರುತ್ತೆ. ಇವಾಗ ಸದ್ಯಕ್ಕೆ ಏನೇನು ಪ್ರೋಸೆಸ್ ಇರುತ್ತೆ ಅನ್ನೋದು ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಈಸಿ ಆಗುತ್ತೆ. ಆಪ್ಷನ್ ಎಂಟ್ರಿ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ತಕ್ಷಣ. ಆದರೆ ಆಪ್ಷನ್ ಎಂಟ್ರಿ ಏನಾಗುತ್ತೆ ಅಂದರೆ ಫಸ್ಟ್ ನಿಮಗೆ ಡೈರೆಕ್ಟಾಗಿ ರಿಯಲ್ ಆಪ್ಷನ್ ಎಂಟ್ರಿ ಮಾಡಿಸಲ್ಲ. ಇಲ್ಲೇನು ಮಾಡ್ತಾರೆ ಅಂದರೆ ಎಲ್ಲ ಪ್ರೋಸೆಸ್ ಇದು ಕಂಪ್ಲೀಟ್ಲಿ ಆನ್ಲೈನಲ್ಲಿ ಹೋಗುತ್ತೆ. ಒಂದು ಮಾಕ್ ರೌಂಡ್ ಅಂತ ನಡೆಸ್ತಾರೆ. ಇಲ್ಲಿ ನೀವು ಒಂದು ಕಾಲೇಜ್ ಲಿಸ್ಟ್ನ ಆಪ್ಷನ್ ಎಂಟ್ರಿನ ಕೊಡಬೇಕಾಗುತ್ತೆ. ಇದು ಮಾಕ್ ರೌಂಡಲ್ಲಿ ಏನಕ್ಕೆ ಈ ಒಂದು ಮಾಕ್ ರೌಂಡ್ ನಡೆಸಿದ್ರೆ KE ಅವರು ನೀವು ಕೊಟ್ಟಿರೋವಂಥ ಕಾಲೇಜ್ ಲಿಸ್ಟಿಗೆ ನಿಮಗೆ ಯಾವ ರೀತಿ ಒಂದು ಕಾಲೇಜ್ ಸಿಗ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಮಾಕ್ ರೌಂಡ್ ನಡೆಸ್ತಾರೆ. ಅದಾದ್ಮೇಲೆ ಒಂದು ರಿಸಲ್ಟ್ನು ಕೂಡ ಬಿಡ್ತಾರೆ. ಅಲ್ಲಿ ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ಖುಷಿ ಪಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಜಸ್ಟ್ ಅದು ಟ್ರಯಲ್ ರೌಂಡ್ ಅಷ್ಟೇ. ನೀವು ಕೊಟ್ಟಿರೋ ಒಂದು ಆಪ್ಷನ್ ಎಂಟ್ರಿಗೆ ಮತ್ತು ನೀವು ತೆಗೆದಿರೋ ರ್ಯಾಂಕಿಗೆ ಈ ರೀತಿ ಸೀಟ್ ಸಿಗ್ಬೋದು ನೋಡಪ್ಪ ಅನ್ನೋದು ನಿಮಗೆ KE ಅವರು ತಿಳಿಸ್ಕೊಡ್ತಾರೆ ಒಂದು ಮಾಕ್ ರೌಂಡಲ್ಲಿ. ಅದನ್ನ ನಾವು ಮಾಕ್ ರೌಂಡ್ ಅಂತ ಕರಿತೀವಿ. ಇದು ಒಂದೇ ಸಲ ಇರುತ್ತೆ ಅಷ್ಟೇ, ಪ್ರತಿ ಒಂದು ರೌಂಡ್ಗಿಂತ ಮುಂಚೆ ಇರಲ್ಲ. ಇದು ಮಾಕ್ ರೌಂಡ್ ನಡೆಸ್ತಾರೆ. ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಕ್ ರೌಂಡ್ದು ಸ್ಟಾರ್ಟ್ ಆಗುತ್ತೆ. ಮಾಕ್ ರೌಂಡು ರಿಸಲ್ಟ್ ಬಂದಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಕೌನ್ಸಿಲಿಂಗಲ್ಲಿ ಬಂದ್ಬಿಟ್ಟು 3 ರೌಂಡ್ಗಳಿರುತ್ತೆ. KCTಲೂ ಕೂಡ ನೀಟಲ್ಲೂ ಕೂಡ. ಆದರೆ ಕೆಲವು ಡಿಫ್ರೆನ್ಸ್ ಆಗುತ್ತೆ ಏನಂದರೆ ಇಲ್ಲಿ KCTಲಿ ಬಂದ್ಬಿಟ್ಟು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ. ಈ 3 ರೌಂಡು ಕೂಡ ಕಂಪ್ಲೀಟ್ ಆನ್ಲೈನ್ ನಡೆಯುತ್ತೆ. ನೀಟಲ್ಲಿ ಏನಾಗುತ್ತೆ ಅಂದರೆ ನೀಟಲ್ಲೂ ಕೂಡ ಇಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್
ಎಕ್ಸ್ಟೆಂಡ್ ರೌಂಡ್ ಇರಲ್ಲ, ಇಲ್ಲಿ ಮಾಪಪ್ ರೌಂಡ್ ಅಂತ ಇರುತ್ತೆ. ಈ ಒಂದು ರೌಂಡಲ್ಲಿ ಏನಾಗುತ್ತೆ ಅಂದರೆ ಇದು ಆಫ್ಲೈನ್ ಇರುತ್ತೆ. ನೀಟ್ ಆದರೆ KCT ಆದರೆ 3 ರೌಂಡು ಕೂಡ ಕಂಪ್ಲೀಟ್ ಆನ್ಲೈನ್ ಇರುತ್ತೆ. ಇಲ್ಲಿ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮಾಕ್ ರೌಂಡ್ ಆದಮೇಲೆ ಫಸ್ಟ್ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು, ಅಥವಾ ನಿಮಗೆ ಏನೊಂದು ಮಾಕ್ ರೌಂಡಲ್ಲಿ ಕಾಲೇಜಸ್ನ ಕೊಟ್ಟಿರ್ತೀರ ಸೇಮ್ ಅದೇ ರೀತಿ ಇರಲಿ ಅಂದರೆ ಅದೇ ರೀತಿ ಬಿಡ್ಬೋದು. ನೀವು ಫಸ್ಟ್ ರೌಂಡಲ್ಲಿ ಅಷ್ಟೇ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದು, ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ನೆನಪಿರಲಿ. ನೆಕ್ಸ್ಟ್ ಇವಾಗ ಫಸ್ಟ್ ರೌಂಡ್ ನೀವು ಅಟೆಂಡ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಕಾಲೇಜ್ನ ಕೊಟ್ರಿ, ಫಸ್ಟ್ ರೌಂಡ್ದು ಕೂಡ ರಿಸಲ್ಟ್ ಅನೌನ್ಸ್ ಆಯಿತು. ಅನೌನ್ಸ್ ಆದಮೇಲೆ ನೆಕ್ಸ್ಟ್ ನೀವು ಕೀ ಅವರಿಗೆ ತಿಳಿಸ್ಬೇಕಲ್ಲ, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಅಥವಾ ಏನು ಮಾಡ್ತೀರಾ ಮುಂದಕ್ಕೆ ಅನ್ನೋದಕ್ಕೆ. ಅದಕ್ಕೋಸ್ಕರ ನಿಮಗೆ ಫಸ್ಟ್ ರೌಂಡ್ದು ರಿಸಲ್ಟ್ ಬಂದಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಒಂದು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರೆ. ಇದರಲ್ಲಿ ನಿಮಗೆ 4 ಚಾಯ್ಸ್ಗಳನ್ನ ಕೊಟ್ಟಿರ್ತಾರೆ. ಇದು ನೀವು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ನೀವೇನಾದರೂ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಾಲೇಜು ಏನು ಅಲಾಟ್ ಆಗಿರುತ್ತಲ್ಲ ಫಸ್ಟ್ ರೌಂಡಲ್ಲಿ, ಅದು ನಿಮ್ಗೆ ಇಷ್ಟ ಆಗಿದೆ, ನಾನು ಫೀಸ್ ಕಟ್ಬಿಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಅರ್ಥ ಬರುತ್ತೆ. ಅದನ್ನ ನೀವು KO ಕನ್ಫರ್ಮ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಸೀಟ್ನ ಬ್ಲಾಕ್ ಮಾಡಿಬಿಟ್ಟು ನಿಮಗೆ ಚಲನ ಜನ್ರೇಟ್ ಮಾಡ್ತಾರೆ. ನೀವೇನಾದರೂ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಸಲ್ಟ್ ಬಂದಾದಮೇಲೆ ನೀವು ಸೀಟ್ನ ಹೋಲ್ಡ್ ಮಾಡ್ಕೋತಾ ಇದ್ದೀನಿ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಏನಾದರೂ ಬೆಟರ್ ಆಗಿರೋ ಕಾಲೇಜ್ ಸಿಗುತ್ತಾ ಅನ್ನೋದನ್ನು ನೋಡ್ತೀನಿ. ಅದಕ್ಕೆ ನೀವು ಚಾಯ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚಾಯ್ಸ್ 3 ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಸಿಕ್ಕಿರೋ ಕಾಲೇಜ್ ನನಗೆ ಇಷ್ಟನೇ ಇಲ್ಲ, ನಾನು ಬೇರೆ ಯಾವ್ದಾರ ಸೀಟ್ ಸಿಗುತ್ತಾ ನಾನು ನೋಡ್ತೀನಿ, ಅದಕ್ಕೆ ನೀವು ಚಾಯ್ಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಚಾಯ್ಸ್ 4 ಅಂದರೆ ಏನು ಅಂತ ನೀವು ಕೇಳ್ಬೋದು. ಇಲ್ಲಿ ಚಾಯ್ಸ್ 4 ಅಂದರೆ ಏನಾಗುತ್ತೆ ಅಂದರೆ ನನಗೆ ಯಾವ ಕಾಲೇಜು ಕೂಡ ನನಗೆ ಅಲಾಟ್ ಆಗಿರೋದು ಇಷ್ಟ ಇಲ್ಲ, ನಾನು ಮುಂದೆ ಕೌನ್ಸಿಲಿಂಗು ಅಟೆಂಡ್ ಮಾಡೋಕ್ಕೆ ನನಗೆ ಏನು ಇಂಟ್ರೆಸ್ಟ್ ಬರ್ತಾ ಇಲ್ಲ, ನಾನು ಪ್ರೈವೇಟಾಗಿ ಅಡ್ಮಿಷನ್ ಆಗ್ತೀನಿ, ಕೌನ್ಸಿಲಿಂಗ್ ಸವಸನೇ ಬೇಡ ಅಂದರೆ ನೀವು ಚಾಯ್ಸ್ 4 ಕೊಟ್ಬಿಟ್ಟು ನೀವು ಪ್ರೈವೇಟಾಗಿ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. KCTಗೆ ಒಂಥರ ಇರುತ್ತೆ, ನೀಟ್ಗೂ ಕೂಡ ಒಂಥರ ಇರುತ್ತೆ, ಮತ್ತು ಫಸ್ಟ್ ರೌಂಡಲ್ಲಿ ಒಂಥರ ಇರುತ್ತೆ, ಸೆಕೆಂಡ್ ರೌಂಡಲ್ಲಿ ಒಂಥರ ಇರುತ್ತೆ ಚಾಯ್ಸ್ ಎಂಟ್ರಿ. ಜಸ್ಟ್ ಇವಾಗ ಚಾಯ್ಸ್ ಎಂಟ್ರಿ ನಿಮ್ಮದು ಫಸ್ಟ್ ರೌಂಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. KCT ಸೇಮ್ ಇದೇ ರೀತಿ ಇರುತ್ತೆ. ಆದರೆ ನೀಟಲ್ಲಿ ಒಂದು ಏನಾಗುತ್ತೆ ಅಂದರೆ ಇಲ್ಲಿ ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನೊಂದು ಸೀಟ್ ಅಲಾಟ್ ಆಗಿರುತ್ತಲ್ಲ ಅದು ಕಂಪ್ಲೀಟ್ ಫೀಸ್ನ ಪೇ ಮಾಡಿಬಿಟ್ಟು ನೀವು ಚಾಯ್ಸ್ 2 ಕೊಟ್ಟಿರೋರು ಸೀಟ್ನ ಹೋಲ್ಡ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಸೆಕೆಂಡ್ ರೌಂಡಲ್ಲಿ. ಆದರೆ KCTಲಿ ಆ ರೀತಿ ಏನೂ ಆಗಲ್ಲ. ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ ಅಂದರೆ ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಆರಾಮಾಗಿ ನೀವು ವೆಯ್ಟ್ ಮಾಡ್ಬೋದು. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಾಗ ಮಾತ್ರ ನೀವು ಒಂದು ಫೀಸ್ನ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 2ನ KCTಲಿ ಕೊಟ್ಟಿರೋರು, ನೆನಪಿರಲಿ. ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಡೀಟೇಲಾಗಿ ವೀಡಿಯೋ ಬರುತ್ತೆ, ಜಸ್ಟ್ ಪ್ರೋಸೆಸ್ನ ತಿಳ್ಕೊಳ್ಳಿ. ಇವಾಗ ಚಾಯ್ಸ್ ಎಂಟ್ರಿ ಆದಮೇಲೆ ಏನಾಗುತ್ತೆ ಅಂದರೆ ನೀವು ಇನ್ ಕೇಸ್ ಏನಾದರೂ ಚಾಯ್ಸ್ 1ನ ಕೊಟ್ಟರೆ ನಂಗೆ ಸಿಕ್ಕಿರೋ ಕಾಲೇಜ್ ನಂಗೆ ಇಷ್ಟ ಆಗಿದೆ, ಮುಂದಕ್ಕೆ ಏನು ಮಾಡಬೇಕು, ನಾನು ಚಾಯ್ಸ್ 1 ಕೊಟ್ಬಿಟ್ಟೆ ಅಂತ ನೀವು ಕೇಳ್ಬೋದು. ಚಾಯ್ಸ್ 1 ಕೊಡ್ತೀರಾ ಅಂದರೆ ನಿಮಗೆ ಯಾವೊಂದು ಕಾಲೇಜ್ ಅಲಾಟ್ ಆಗಿರುತ್ತಲ್ಲ ಆ ಒಂದು ಕಾಲೇಜ್ ಹೆಸರಲ್ಲಿ ಮತ್ತು ನಿಮಗೆ ಎಷ್ಟು ರ್ಯಾಂಕ್ ತೆಗೆದಿದ್ದೀರಾ, ಯಾವೊಂದು ಬ್ರಾಂಚ್ ಅಲಾಟ್ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಒಂದು ಚಲನ್ ಬರುತ್ತೆ. ಆ ಒಂದು ಚಲನ ತೊಗೊಂಡು ನೀವು ಹೋಗಿ ಬ್ಯಾಂಕಲ್ಲಿ ಫೀಸ್ನ ಕಟ್ಟಬೇಕಾಗುತ್ತೆ. ಬ್ಯಾಂಕಲ್ಲಿ ಫೀಸ್ ಕಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ 2 to 3 hours ಆದಮೇಲೆ ನಿಮಗೊಂದು ಅಡ್ಮಿಷನ್ ಆರ್ಡ್ರು ಬರುತ್ತೆ. ಆ ಒಂದು ಅಡ್ಮಿಷನ್ ಆರ್ಡ್ರ್ ಜೊತೆ ನೀವೊಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನೆಲ್ಲ ತೊಗೊಂಡೋಗಿ ಕಾಲೇಜ್ ಹೋಗಿ ನೀವು ಜಾಯ್ನ್ ಆಗಬೇಕಾಗುತ್ತೆ. ಜಾಯ್ನ್ ಆದಮೇಲೂ ಕೂಡ ಒಂದು ಸ್ಟೆಪ್ ಇದೆ, ನೆನ್ಪಿಟ್ಕೊಳ್ಳಿ. ನೀವು ಬಂದು ಇಲ್ಲಿ KEಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ರಿಪೋರ್ಟ್ ಮಾಡಿದ್ರೆ ನಿಮ್ಮದು ಕಂಪ್ಲೀಟ್ ಎಲ್ಲ ಪ್ರೊಸೆಸ್ಸು ಕೂಡ ಮುಗೀತು. ನೀವು ಆರಾಮಾಗಿ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತೀರಾ, ಆರಾಮಾಗಿರ್ತೀರ. ನೆನಪಿರಲಿ, ಒಂದು ಸಲ ಎಷ್ಟು ಫೀಸ್ ಕಟ್ತೀರಾ ಫಸ್ಟ್ ಇಯರು ಸೇಮ್ ಅಷ್ಟೇ ಫೀಸ್ನ ನೀವು ರಿಮೈನಿಂಗ್ ಇಯರ್ ಏನಿರುತ್ತೆ ನಿಮ್ಮ ಕೋರ್ಸು ಎಲ್ಲ ವರ್ಷನೂ ಕೂಡ ಸೇಮ್ ಫೀಸ್ನೇ ಕಟ್ಟಬೇಕಾಗಿದೆ. ಫಸ್ಟ್ ಇಯರ್ ಮಾತ್ರ KE ಕಟ್ಬಿಟ್ಟು ಆಮೇಲೆ ನೀವು ಕಾಲೇಜ್ಗೆ ಹೋಗ್ತೀರಾ. ಸೆಕೆಂಡ್ ಇಯರಿಂದ ಏನಾಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಕಾಲೇಜಲ್ಲೇ ಕಂಪ್ಲೀಟ್ ಫೀಸ್ನ ಕಟ್ತೀರಾ. ನೆನಪಿರಲಿ, ಇಲ್ಲಿ KE ಫೀಸ್ ಜೊತೆ ನಿಮಗೆ ಕಾಲೇಜ್ ಫೀಸು ಕೂಡ ಎಕ್ಸ್ಟ್ರಾ ಈಸ್ಕೋತಾರೆ. ಕೆಲವು ಕಾಲೇಜಸಲ್ಲಿ ಒಂದು 20,000 ಇಸ್ಕೋಬೋದು, ಕೆಲವು ಕಾಲೇಜಲ್ಲಿ 10,000 ಇಸ್ಕೋಬೋದು. ಇದು ಕಾಲೇಜ್ ಟು ಕಾಲೇಜ್ ವೇರಿ ಆಗುತ್ತೆ. ಮತ್ತು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸು ಇಷ್ಟು ಒಂದು ಸ್ಟೆಪ್ಪಲ್ಲಿ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಮತ್ತು ಸಾಕಷ್ಟು ಡಿಫಿಕಲ್ಟೀಸು ಕೂಡ ಫೇಸ್ ಆಗುತ್ತೆ. ಅದೆಲ್ಲ ಕೂಡ ನಿಮಗೆ ಕಂಪ್ಲೀಟ್ ಈಸಿಯಾಗಿ ಸ್ಮೂತಾಗಿ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಪೇಯ್ಡ್ ಮೆಂಬರ್ಶಿಪ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಒಂದು ಮೆಂಬರ್ಶಿಪ್ಪಲ್ಲಿ ನಿಮಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಸಪೋರ್ಟ್ ಇರುತ್ತೆ. ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಅಲ್ಲಿ ಹೋಗಿ ರಿಪೋರ್ಟ್ ಆಗೋವರೆಗೂ ಕೂಡ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕೇಳ್ಬೋದು ಬೇರೆ ಕಡೆಯೂ ಕೂಡ ಮೆಂಬರ್ಶಿಪ್ ಸಿಗ್ತಿದೆ, ನಾವು ನಿಮ್ಮ ಕಡೆನೇ ಏನಕ್ಕೆ ತೊಗೋಬೇಕು ಅಂತ. ಇಲ್ಲಿ ನೋಡಿ, ನಾವು 5 yearsಯಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಈ ಒಂದು ಸಪೋರ್ಟ್ನ ಕೊಡ್ತಾ ಬಂದಿದ್ದೀವಿ ಸ್ಟೂಡೆಂಟ್ಸ್ಗೆ. ಮತ್ತು ನಮಗೆ ಲಾರ್ಜ್ ಕಮ್ಯುನಿಟಿ ನೆಟ್ವರ್ಕ್ ಆಫ್ ಸ್ಟೂಡೆಂಟ್ಸ್ ಇದೆ. ಇವಾಗ ಆಗಲೇ ಇಂಜಿನಿಯರಿಂಗ್ ಮಾಡ್ತಾ ಇರೋರು, ಮೆಡಿಕಲ್ ಮಾಡ್ತಾ ಇರೋರು, BSc ಅಗ್ರಿ ಆಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕನೆಕ್ಟಲ್ಲಿ ಇದ್ದಾರೆ. ಮತ್ತು ಸಾಕಷ್ಟು ನೆಟ್ವರ್ಕ್ ಗ್ರೂಪ್ ಕೂಡ ಇದೆ. ಅಲ್ಲಿಂದನೂ ಕೂಡ ನಿಮ್ಗೆ ಬೇಕು ಅಂದರೆ ಫೀಡ್ಬ್ಯಾಕು ಕೂಡ ಕೊಡಿಸ್ಬೋದು ನಾವು. ಮತ್ತು ನಿಮಗೆ ಬರೀ ಆಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಂದು ಬೆಸ್ಟ್ ಸರ್ವಿಸ್ ಸಿಗುತ್ತೆ. ನಮ್ಮ ಚಾನಲ್ 4 lakh+ ಸಬ್ಸ್ಕ್ರೈಬರ್ನ ಕ್ರಾಸ್ ಮಾಡಿದೆ. ಅದಕ್ಕೋಸ್ಕರ ಯೂಟ್ಯೂಬ್ ಕಡೆಯಿಂದ 1-to-1 ಮ್ಯಾನೇಜರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮೆಂಬರ್ಶಿಪ್ಪಲ್ಲಿ ನಿಮಗೆ ಫಾಸ್ಟಾಗಿ ರಿಪ್ಲೈ ಸಿಗುತ್ತೆ, ಫಾಸ್ಟಾಗಿ ಅಪ್ಡೇಟ್ಸು ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇದೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಒಂದು ಪ್ರೋಸೆಸ್ ನಿಮಗೆ KECT ಮತ್ತು ನೀಟ್ ಕೌನ್ಸಿಲಿಂಗಲ್ಲಿ ಇರುತ್ತೆ.
ಪ್ರತಿಯೊಂದು ಪ್ರೋಸೆಸ್ ಬಗ್ಗೆನೂ ಕೂಡ ನಿಮಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ ಫ್ಯೂಚರಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಧನ್ಯವಾದಗಳು.